ಭಾಗ 4 ಸೀಕ್ರೆಟ್ ಅಪ್ಲೋಡ್ ಮತ್ತು ಅನಿರೀಕ್ಷಿತ ಸಂಕಟ. ಹೊರಗೆ ಮಳೆ ಹನಿಗಳು ಮಣ್ಣಿನ ಮೇಲೆ ಬಿದ್ದು ಒಂದು ಹಿತವಾದ ಮಣ್ಣಿನ ವಾಸನೆ ಬರುತ್ತಿದ್ದರೆ, ಮನೆಯ ಒಳಗಡೆ ಸುಜಾತಾ ಮತ್ತು ರಾಮು ಚಿಕ್ಕಪ್ಪನ ನಡುವಿನ ರೋಮಾಂಚನಕಾರಿ ಕ್ಷಣಗಳು ಇನ್ನೂ ಮುಗಿದಿರಲಿಲ್ಲ. ಸುಜಾತಾ ತನ್ನ ಬೆಡ್ ಮೇಲೆ ಮಲಗಿದ್ದಳು. ಅವಳ ಹಳದಿ ಕುರ್ತಾದ ಮೇಲಿದ್ದ ಮಳೆಹನಿಗಳು ಅವಳ ಮೈಮಾಟದ ಕಾವಿಗೆ ಆವಿಯಾಗುತ್ತಿದ್ದವು. ರಾಮು ಚಿಕ್ಕಪ್ಪ ಅವಳ ಪಕ್ಕದಲ್ಲಿ ಕುಳಿತು ಅವಳ ನಡುದೋಳನ್ನು ಮೆಲ್ಲಗೆ ಸವರುತ್ತಿದ್ದರು. ಸುಜಾತಾ, ನಿನ್ನ ಈ ಇಂಜಿನ್ ಇವತ್ತು ಪೂರ್ತಿ ಹೀಟ್ ಆಗಿದೆ ಅನ್ಸುತ್ತೆ. ನನ್ನ ಈ ಹಳ್ಳಿ ಪಂಪ್ ಸೆಟ್ ಹಾಕಿದ್ರೂ ನಿನ್ನ ಈ ಹಸಿವು ತಣ್ಣಗಾಗ್ತಿಲ್ಲವಲ್ಲ ಅಂದರು ಚಿಕ್ಕಪ್ಪ ಕಳ್ಳ ನಗುವಿನೊಂದಿಗೆ. ಸುಜಾತಾ ಅವರ ಎದೆಯ ಮೇಲೆ ಕೈ ಇಟ್ಟು, ಚಿಕ್ಕಪ್ಪ, ನಿಮ್ಮ ಪಂಪ್ ಸೆಟ್ ಪವರ್ ನನಗೆ ಗೊತ್ತು, ಆದ್ರೆ ಈ ಇಂಜಿನ್ ಒಳಗಡೆ ಇರೋ ಕೆರೆ ತುಂಬಾ ದೊಡ್ಡದಿದೆ. ನೀವು ಇನ್ನೂ ಸ್ವಲ್ಪ ಪ್ರೆಷರ್ ಜಾಸ್ತಿ ಮಾಡಬೇಕಾಗುತ್ತೆ ಅಂದಳು ತನ್ನ ಮಾದಕ ಕಣ್ಣುಗಳಿಂದ ಕೆಣಕುತ್ತಾ. ರಾಮು ಚಿಕ್ಕಪ್ಪ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕಿವಿಯಲ್ಲಿ ಪಿಸುಗುಟ್ಟಿದರು. ಹಾಗಾದ್ರೆ ಇವತ್ತು ಈ ಸಿಸ್ಟಮ್ಗೆ ಒಂದು ಸೀಕ್ರೆಟ್ ಅಪ್ಲೋಡ್ ಮಾಡೋಣ. ಈ ಅಪ್ಡೇಟ್ ಯಾರಿಗೂ ತಿಳಿಯಬಾರದು, ಇದು ನಮ್ಮಿಬ್ಬರ ನಡುವಿನ ಪರ್ಸನಲ್ ಡೇಟಾ ಅಂದರು. ಸುಜಾತಾ ಕಣ್ಣು ಮುಚ್ಚಿ ಆ ಸುಖವನ್ನು ಅನುಭವಿಸುತ್ತಾ, ಬೇಗ ಇನ್ಸ್ಟಾಲ್ ಮಾಡಿ ಚಿಕ್ಕಪ್ಪ, ನನ್ನ ಈ ಸರ್ವರ್ ಲೋಡ್ ತಡೆಯೋಕೆ ಆಗ್ತಿಲ್ಲ ಅಂದಳು. ಚಿಕ್ಕಪ್ಪ ಅವಳ ಕುರ್ತಾದ ಪ್ರತಿಯೊಂದು ಭಾಗವನ್ನು ಗಮನಿಸುತ್ತಾ ತಮ್ಮ ಕೈಚಳಕವನ್ನು ಶುರು ಮಾಡಿದರು. ಮಧ್ಯಾಹ್ನದ ಆ ಏಕಾಂತದಲ್ಲಿ ಇಬ್ಬರ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಸುಜಾತಾ, ನಿನ್ನ ಈ ಬಿಗಿಯಾದ ಸಿಸ್ಟಮ್ಗೆ ನನ್ನ ಈ ಗಟ್ಟಿ ಸಲಾಕೆ ಪಕ್ಕಾ ಫಿಟ್ ಆಗ್ತಿದೆ ಅಲ್ವಾ ಅಂದರು ಚಿಕ್ಕಪ್ಪ. ಸುಜಾತಾ ನಾಚಿಕೆಯಿಂದ, ಹೌದು ಚಿಕ್ಕಪ್ಪ, ನಿಮ್ಮ ಈ ಸರ್ವಿಸಿಂಗ್ ಶೈಲಿಯೇ ಬೇರೆ. ಪೇಟೆಯ ಮಿಷನ್ಗಳಿಗಿಂತ ನಿಮ್ಮ ಈ ಹಳ್ಳಿ ಇಂಜಿನ್ ಪವರ್ ತುಂಬಾ ಜಾಸ್ತಿ ಇದೆ ಅಂದಳು. ಆದರೆ ಕಥೆಯಲ್ಲೊಂದು ದೊಡ್ಡ ಟ್ವಿಸ್ಟ್ ಕಾದಿತ್ತು. ಅಷ್ಟರಲ್ಲಿ ಹಠಾತ್ತನೆ ಹೊರಗಿನ ಗೇಟ್ ಜೋರಾಗಿ ಸದ್ದು ಮಾಡಿತು. ಬೈಕ್ ನಿಲ್ಲಿಸಿದ ಶಬ್ದ ಕೇಳಿ ಸುಜಾತಾ ದಿಢೀರೆದ್ದು ಕುಳಿತಳು. ಚಿಕ್ಕಪ್ಪ, ಯಾರೋ ಬಂದ ಹಾಗೆ ಕಾಣ್ತಿದೆ. ಈ ಮಳೆಯಲ್ಲಿ ಅಪ್ಪ ಅಮ್ಮ ಇಷ್ಟು ಬೇಗ ಬರೋಕೆ ಚಾನ್ಸೇ ಇಲ್ಲ ಅಂದಳು ದವಡೆ ನಡುಗುತ್ತಾ. ರಾಮು ಚಿಕ್ಕಪ್ಪ ಕೂಡ ಗಾಬರಿಯಾದರು. ತಡಿ, ನಾನು ಕಿಟಕಿಯಿಂದ ನೋಡ್ತೀನಿ ಅಂದು ಮೆಲ್ಲಗೆ ಪರದೆ ಸರಿಸಿ ನೋಡಿದರು. ಹೊರಗೆ ಸುಜಾತಾಳ ಅಣ್ಣ ರಘು ತನ್ನ ಬೈಕ್ ನಿಲ್ಲಿಸಿ ಮನೆಯ ಕಡೆಗೆ ಬರುತ್ತಿದ್ದ. ಅಯ್ಯೋ, ರಘು ಬಂದಿದ್ದಾನೆ. ಈಗ ನಾವೇನಾದರೂ ಈ ಪರಿಸ್ಥಿತಿಯಲ್ಲಿ ಸಿಕ್ಕಿಬಿದ್ದರೆ ಕಥೆ ಮುಗಿದೇ ಹೋಯಿತು ಅಂದಳು ಸುಜಾತಾ ಗಾಬರಿಯಿಂದ ತನ್ನ ಕುರ್ತಾವನ್ನು ಸರಿಪಡಿಸಿಕೊಳ್ಳುತ್ತಾ. ರಾಮು ಚಿಕ್ಕಪ್ಪ ತನ್ನ ದೋತಿಯನ್ನು ಸರಿಪಡಿಸಿಕೊಂಡು, ಸುಜಾತಾ, ಗಾಬರಿಯಾಗಬೇಡ. ನೀನು ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೋ, ನಾನು ಕೈಯಲ್ಲಿ ಈ ಕೀಲಿ ಕೈ ಹಿಡಿದು ಬಾಗಿಲು ರಿಪೇರಿ ಮಾಡ್ತಿದ್ದ ಹಾಗೆ ನಾಟಕ ಮಾಡ್ತೀನಿ ಅಂದರು ಸಮಯಪ್ರಜ್ಞೆಯಿಂದ. ರಘು ಮೆಟ್ಟಿಲು ಹತ್ತಿ ಬಾಗಿಲು ತಟ್ಟಿದಾಗ ರಾಮು ಚಿಕ್ಕಪ್ಪ ಬೆವರನ್ನು ಒರೆಸಿಕೊಳ್ಳುತ್ತಾ ಬಾಗಿಲು ತೆರೆದರು. ಬಾರೋ ರಘು, ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀಯಲ್ಲ. ಈ ಸುಜಾತಾಳ ರೂಮ್ ಬಾಗಿಲು ತುಂಬಾ ಬಿಗಿಯಾಗಿತ್ತು, ಬೀಗ ಸರಿಯಾಗಿ ಬೀಳ್ತಿರಲಿಲ್ಲ. ಅದನ್ನೇ ಸ್ವಲ್ಪ ಸರ್ವಿಸಿಂಗ್ ಮಾಡ್ತಿದ್ದೆ ಅಂದರು ತುಂಬಾ ಕೂಲಾಗಿ. ರಘು ಒಳಗಡೆ ಬಂದು ಸುಜಾತಾಳ ಮುಖ ನೋಡಿದ. ಅವಳ ಮುಖ ಕೆಂಪಾಗಿತ್ತು, ಕೂದಲು ಸ್ವಲ್ಪ ಕೆದರಿತ್ತು. ಸುಜಾತಾ, ಯಾಕೆ ನಿನ್ನ ಮುಖ ಹೀಗಿದೆ? ತುಂಬಾ ಬೆವರಿರೋ ಹಾಗೆ ಕಾಣ್ತಿದೀಯಲ್ಲ ಅಂದ ರಘು ಅನುಮಾನದಿಂದ. ಸುಜಾತಾ ತೊದಲುತ್ತಾ, ಅದು ಅಣ್ಣ, ಈ ಬಾಗಿಲು ಸರಿಪಡಿಸುವಾಗ ನಾನು ಚಿಕ್ಕಪ್ಪನಿಗೆ ಹೆಲ್ಪ್ ಮಾಡ್ತಿದ್ದೆ, ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ ಅಂದಳು. ರಘು ಬಾಗಿಲನ್ನು ಒಮ್ಮೆ ಪರೀಕ್ಷಿಸಿ, ಹೌದಾ ಚಿಕ್ಕಪ್ಪ, ಈ ಬಾಗಿಲಿಗೆ ಇಷ್ಟೊಂದು ಸರ್ವಿಸಿಂಗ್ ಬೇಕಾ? ನಾನು ಬರುವಾಗ ನೀವಿಬ್ಬರೂ ಏನೋ ಸೀಕ್ರೆಟ್ ಅಪ್ಲೋಡ್ ಮಾಡ್ತಿದ್ದ ಹಾಗೆ ಅನ್ನಿಸ್ತು ಅಂದ ಕಳ್ಳ ನಗು ಬೀರುತ್ತಾ. ರಾಮು ಚಿಕ್ಕಪ್ಪನಿಗೆ ಎದೆಯೊಡೆದ ಹಾಗಾಯಿತು. ಆದರೂ ಮ್ಯಾನೇಜ್ ಮಾಡುತ್ತಾ, ಏನಿಲ್ಲಪ್ಪ, ಇದು ಮನೆಯ ಹಳೆಯ ಬಾಗಿಲು, ಸರಿಯಾದ ಫಿಟ್ಟಿಂಗ್ ಬೇಕಷ್ಟೇ ಅಂದರು. ಆದರೆ ರಘು ಸುಮ್ಮನೆ ಬಿಡುವವನಲ್ಲ. ಚಿಕ್ಕಪ್ಪ, ನಾಳೆಯಿಂದ ಈ ಬಾಗಿಲು ಸರ್ವಿಸಿಂಗ್ ನಾನೇ ಮಾಡ್ತೀನಿ ಬಿಡಿ, ನಿಮಗೂ ವಯಸ್ಸಾಗಿದೆ, ಈ ಬಿಗಿಯಾದ ಕೆಲಸಗಳು ನಿಮಗೆ ಕಷ್ಟ ಆಗಬಹುದು ಅಂದಾಗ ಸುಜಾತಾ ಮತ್ತು ರಾಮು ಚಿಕ್ಕಪ್ಪ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು. ರಘುವಿನ ಮಾತಿನಲ್ಲಿ ಏನೋ ಗುಟ್ಟಿದೆ ಎಂಬುದು ಇಬ್ಬರಿಗೂ ಅರ್ಥವಾಯಿತು. ಈ ರೋಚಕ ಕಥೆ ಮುಂದಿನ ಭಾಗದಲ್ಲಿ ಇನ್ನೂ ಯಾವ ತಿರುವು ಪಡೆಯುತ್ತೆ? ರಘು ಇವರಿಬ್ಬರ ಸೀಕ್ರೆಟ್ ಅಪ್ಲೋಡ್ ನೋಡಿದ್ದಾನಾ? ಸುಜಾತಾಳ ಈ ಬಿಗಿಯಾದ ಬಾಗಿಲು ಮುಂದಿನ ಭಾಗದಲ್ಲಿ ಯಾರ ಕೈ ಸೇರುತ್ತೆ?